ಗಂಡಸರು ಎರಡನೇ ವಿವಾಹ ಮಾಡಿಕೊಳ್ಳುವುದು ಯೋಗ್ಯವಲ್ಲ. ಇದೇ ಕಾಲದಲ್ಲಿ ಜ್ಯೋತಿಬಾರವರ ತಂದೆ ಗೋವಿಂದರಾಯರು ಆಸೆಗೆ ಹಿಡಿದರು. ಜ್ಯೋತಿಬಾರ ಅಭಿನಂದನೆಯನ್ನು ಕಣ್ಣಾರೆ ಕಂಡ ಅವರು ಸಂತೋಷಪಟ್ಟರು. ಈಗ ಅವರಿಗೆ ತಮ್ಮ ಮಗನ ಬಗ್ಗೆ ಅಭಿಮಾನ ಉಂಟಾಯಿತು. ಜ್ಯೋತಿಬಾಗೆ ಮಕ್ಕಳಾಗದಿದ್ದುದೇ ಅವರ ದುಃಖಕ್ಕೆ ಕಾರಣವಾಗಿತ್ತು. ಹೀಗಾಗಿ ಅವರಿಗೆ ಜ್ಯೋತಿಬಾ ಎರಡನೇ ಲಗ್ನ ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆ ಇತ್ತು. ಜ್ಯೋತಿಬಾ ಅವರ ಮಾವನೂ ಸಹ ಅವರಿಗೆ ಇದೇ ಸಲಹೆಯನ್ನು ನೀಡಿದರು. ಇದರಿಂದ ಜ್ಯೋತಿಬಾ ಅವರಿಗೆ ವ್ಯತಿಯಾಯಿತು. ಅವರು ಆಗ ಹೇಳಿದ್ದೇನೆಂದರೆ, ಯಾವುದೇ ಹೆಣ್ಣಿಗೆ ಕೂಸಿಲ್ಲದಿದ್ದರೆ ಇದಕ್ಕೆ ಅವಳ ಗಂಡನೂ ದೋಷಿಯಾಗುತ್ತಾನೆ. ಅಂದ ಮೇಲೆ ಹೆಣ್ಣಿನ ಮೇಲೆ ಬಂಜೆ ಎನ್ನುವ ಅಪರಾಧ ಹೊರಿಸುವ ಕಾರಣವೇನು? ಬಂಜೆಯಾದ ಹೆಣ್ಣು ತಾನು ಬೇರೊಬ್ಬ ಪುರುಷನೊಂದಿಗೆ ವಿವಾಹವಾಗಲು ಬಯಸಿದರೆ ಅವಳ ಗಂಡನಿಗೆ ಇದು ಸರಿ ಎನಿಸೀತೆ? ಹೆಂಡತಿ ಬಂಜೆ ಅದಾಗಿ ಗಂಡ ಎರಡನೇ ಲಗ್ನ ಮಾಡಿಕೊಳ್ಳಬಹುದು ಎನ್ನುವುದು ಕ್ರೂರ ಪದ್ಧತಿಯಾಗುವುದು. ಇದನ್ನು ಕೇಳಿ ಗೋವಿಂದರಾಯರು ನಿರಾಶೆಗೊಂಡರು. ಅವರ ಆರೋಗ್ಯ ಕೆಟ್ಟು ಈ ಚಿಂತೆಯಲ್ಲಿಯೇ ಅವರು ಕಾಲವಶವಾದರು. ಜ್ಯೋತಿಬಾ ತಮ್ಮ ತಂದೆಯ ಅಂತ್ಯ ಸಂಸ್ಕಾರ ಬ್ರಾಹ್ಮಣರ ಶಾಸ್ತ್ರವನ್ನನುಸರಿಸಿ ಮಾಡಲಿಲ್ಲ. ಅವರು ಓರ್ವ ಬುದ್ಧಿವಾದಿಯಂತೆ ಕೊನೆಯ ಸಂಸ್ಕಾರಗಳನ್ನು ಮುಗಿಸಿದರು. ಪಿಂಡದಾನ ಮಾಡಿ ಪಿಂಡಗಳು ಕಾಗೆಗಳ ತುತ್ತಾಗಬೇಕೆಂಬ ವಿಷಯದಲ್ಲಿ ಅವರಿಗೆ ನಂಬಿಕೆ ಇರಲಿಲ್ಲ. ಬದಲಾಗಿ ಅವರು ಅನಾಥರಿಗೂ ವಿಕಲಾಂಗರಿಗೂ ಅನ್ನವನ್ನು ಹಾಕಿದರು. ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ ಪುಸ್ತಕ ಹಾಗೂ ಇತರ ವಸ್ತುಗಳನ್ನು ಹಂಚಿದರು. ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅಸ್ಪೃಶ್ಯ ಸಮಾಜದ ಶಿಕ್ಷಿತರೇ ಅಸ್ಪೃಶ್ಯತೆಯನ್ನು ನಿವಾರಿಸಬಲ್ಲರು. ಜ್ಯೋತಿಬಾ ಅವರ ಈ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ತಮ್ಮ ಕೃತಿಯಲ್ಲಿ ತೋರಿದರು. ಅಂಬೇಡ್ಕರ್ ಅವರು ಹೀಗೆ ಹೇಳಿದರು: ಮಹಾತ್ಮ ಪುಲೆಯವರಿಂದ ಶಿಕ್ಷಣ ಪ್ರಸಾರ ಕಾರ್ಯ ನೆರವೇರಿ ಅಸ್ಪೃಶ್ಯರು ಮನುಷ್ಯರಾದರು. ಈವರೆಗೆ ಅವತಾರ ಪುರುಷರೆಂದು ಹೆಸರು ಗಳಿಸಿದವರೆಲ್ಲರೂ ಈ ಅಸ್ಪೃಶ್ಯತೆಯನ್ನು ಉಳಿಸಿಕೊಂಡು ಬರಲು ಯತ್ನಿಸಿದರು. ಅವರು ಉಳಿಸಿಕೊಂಡು ಬಂದರು ಎನ್ನುವುದಕ್ಕಿಂತ ಬೆಳೆಸಿಕೊಂಡು ಬಂದರೆಂಬುದೇ ಸರಿ ಎನಿಸುತ್ತದೆ. ಅಸ್ಪೃಶ್ಯತೆಯನ್ನು ನಿವಾರಿಸಲು ಯತ್ನಿಸಿದ ಮಹಾತ್ಮ ಜ್ಯೋತಿಬಾ ಫುಲೆ ನಿಜವಾಗಿಯೂ ಅವತಾರ ಪುರುಷರಾಗಿದ್ದರು. ಜಾತಿಭೇದದ ಹೊಡೆತದಿಂದ ಅಸ್ಪೃಶ್ಯರಾದವರಿಗೆ ಕುಡಿಯಲು ನೀರೂ ಸಿಗದಂತಹ ಸ್ಥಿತಿ ಇತ್ತು. ಅವರು ಬೀದಿ ಬಾವಿಗಳಿಂದ ಎಲ್ಲರಿಗೂ ಕಾಣುವಂತೆ ನೀರು ತೆಗೆದುಕೊಳ್ಳಲಾರದ ಗತಿ ಇತ್ತು. ಪುಣೆಯಲ್ಲಿ ಪೇಶ್ವಾಗಳು ಅಲ್ಲಲ್ಲಿ ಹೌಜಾ ಅಂದರೆ ನೀರಿನ ಹೊಂಡವನ್ನು ತೆಗೆಸಿದ್ದರು. ಅಸ್ಪೃಶ್ಯರು ಆ ನೀರನ್ನು ಮುಟ್ಟುವಂತಿರಲಿಲ್ಲ. ಚೈತ್ರ ವೈಶಾಖದಲ್ಲಿ ನೀರಿಗೆ ಬರವಿರುತ್ತಿತ್ತು. ಆಗ 2-3 ಮೈಲು ಕಾಲ್ನಡಿಗೆಯಲ್ಲಿ ಬಂದ ಅಸ್ಪೃಶ್ಯರಿಗೆ ನೀರೆಳೆಯುವ ಇತರ ಸ್ತ್ರೀ ಪುರುಷರಿಂದ ನೀರಿಗಾಗಿ ಭಿಕ್ಷೆ ಬೇಡುವ ಸ್ಥಿತಿ ಇತ್ತು. ಅವರತ್ತ ಈ ಸ್ತ್ರೀ ಪುರುಷರ ದೃಷ್ಟಿ ಬೀಳದಿದ್ದಾಗ ಅನೇಕ ಸಲ ಅವರು ನೀರಿಲ್ಲದೆ ಬವಣೆ ಪಡುವಂತಿತ್ತು. ಆದರೆ ಬೆಳಗ್ಗೆ ಮಹಾರನಾಗಿದ್ದವನು ಅಂದರೆ ಅಸ್ಪೃಶ್ಯನಾಗಿದ್ದವನು ಮಧ್ಯಾಹ್ನದಲ್ಲಿ ಮುಸಲ್ಮಾನನಾದರೆ ಅವನಿಗೆ ಸರಾಗವಾಗಿ ನೀರು ಸಿಗುತ್ತಿತ್ತು. 7 ಸಮುದ್ರದಾಚೆಯಿಂದ ಬಂದ ಇಂಗ್ಲಿಷರಿಗೂ ನೀರು ತುಂಬುವ ಇಲ್ಲವೇ ನೀರು ಎಳೆಯುವ ಸವಲತ್ತು ಇರುತ್ತಿತ್ತು. ನೀರಿನ ಹೊಂಡ ಸಾರ್ವಜನಿಕ ಉಪಯೋಗಕ್ಕೆ ಬಂತು. ಮಾನವ ಅಧಿಕಾರಿಗಳ ಸರ್ವಸಮ್ಮತ ಸಿದ್ಧಾಂತದ ಪ್ರಕಾರ 1868ರಲ್ಲಿ ಜ್ಯೋತಿಬಾ ತಮ್ಮ ನೀರಿನ ಹೊಂಡವನ್ನು ಅಸ್ಪೃಶ್ಯರೂ ಬಳಸಬಹುದೆಂದು ಸಾರಿದರು. ಆದರೆ ಪಾಪ, ಪುಣ್ಯ, ಪೂರ್ವಜನ್ಮದ ಫಲ ಮುಂತಾದ ಭ್ರಮೆ, ಭೀತಿಯಿಂದ
ಅಸ್ಪೃಶ್ಯರು ಅಲ್ಲಿಂದ ನೀರು ತರಲು ಧೈರ್ಯ ತೋರಲಿಲ್ಲ. ಆಗ ಜ್ಯೋತಿಬಾ ಅವರನ್ನು ಕೈ ಹಿಡಿದು ಎಳೆದು ಹೊಂಡದ ಬಳಿ ನಿಲ್ಲಿಸಿ ನೀರು ತುಂಬಿಕೊಳ್ಳಲು ಹೇಳಿ ನೀರು ತುಂಬಿದ ಪಾತ್ರೆಗಳನ್ನು ತಾವೇ ಅವರ ತಲೆಯ ಮೇಲಿಟ್ಟರು. ಈ ರೀತಿ ಸಾವಿರಾರು ವರ್ಷಗಳಿಂದ ನಡೆದು ಬಂದ ಮಾನಸಿಕ ದಾಸ್ಯದ ಅಳುಕನ್ನು ದೂರ ಮಾಡಿದರು. ಜ್ಯೋತಿಬಾರವರ ಈ ತೆರನ ಕೆಲಸ ಮಾಡಲು ಎದೆಗಾರಿಕೆ ಬೇಕು. ಇದರಿಂದ ಕಂದಾಚಾರಿಗಳ ತಲೆ ಸಿಡಿಯಿತು. ನಗರದಲ್ಲೆಲ್ಲ ಅವರ ವಿರುದ್ಧ ಹಲ್ಲೆಯಾಯಿತು. ಆದರೆ ಜ್ಯೋತಿಬಾರವರು ಸ್ವಲ್ಪವೂ ಜಗ್ಗದೆ ಮುಂದೆ ಸಾಗಿದರು. ಅಸ್ಪೃಶ್ಯತಾ ನಿವಾರಣಾ ಘೋಷಣಾ ಪತ್ರ. ಅಸ್ಪೃಶ್ಯರಿಗಾಗಿ ತಮ್ಮ ನೀರಿನ ಹೊಂಡದಿಂದ ನೀರು ತುಂಬಲು ಅವಕಾಶ ಕಲ್ಪಿಸಿ ಜ್ಯೋತಿಬಾ ಸುಮ್ಮನಿರಲಿಲ್ಲ. ಅವರ ಸ್ವಭಾವವೇ ಹಾಗಿತ್ತು. 1873ರಲ್ಲಿ ಜ್ಯೋತಿಬಾ ಅವರು ಅಸ್ಪೃಶ್ಯತಾ ನಿವಾರಣೆಯ ತಮ್ಮ ಘೋಷಣಾ ಪತ್ರವನ್ನು ಬಿಡುಗಡೆ ಮಾಡಿದರು. ಅದರ ಒಕ್ಕಣೆ ಹೀಗಿತ್ತು: ಈಶ್ವರನನ್ನು ನಂಬಿ ನಯ ನೀತಿಯಿಂದ, ಒಳ್ಳೆಯ ನಡವಳಿಕೆಯಿಂದ, ಕಳಂಕರಹಿತ ಉದ್ಯೋಗದಲ್ಲಿ ತೊಡಗುವ ಸಂಕಲ್ಪದ ಅನುಸಾರ ಆಚರಣೆ ಮಾಡುವವನು ಶೂದ್ರನೇ ಇರಲಿ, ಯಾವ ದೇಶದವನೇ ಆಗಲಿ, ಅಂತಹವರು ಸಾಚ ಇದ್ದಾರೆಂಬುದು ನನಗೆ ಮನವರಿಕೆಯಾದರೆ ನಾನು ಅವನನ್ನು ನನ್ನ ಸೋದರ ಎನ್ನುವೆ. ಅವನ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುವೆ. ಜ್ಯೋತಿಬಾ ಅವರ ಮನದ ಅಂತರಾಳದಲ್ಲಿ ಅಸ್ಪೃಶ್ಯತಾ ನಿವಾರಣೆಯನ್ನು ಸಾಧಿಸಬೇಕೆಂಬ ಕಳಕಳಿಯು ಇತ್ತೆಂಬುದು ಈ ಹೇಳಿಕೆಯಿಂದ ಸ್ಪಷ್ಟವಾಗುತ್ತದೆ. ಶಿವಾಜಿಯವರ ಸಮಾಧಿ. ಅನೇಕ ದಿವಸಗಳಿಂದ ಛತ್ರಪತಿ ಶಿವಾಜಿಯ ರಾಜಧಾನಿಯಾಗಿದ್ದ ರಾಯಗಢಕ್ಕೆ ಹೋಗಬೇಕೆಂಬ ಹಂಬಲ ಜ್ಯೋತಿಬಾ ಅವರಲ್ಲಿತ್ತು. ಕಾರಣಾಂತರದಿಂದ ಅವರಿಗೆ ಅಲ್ಲಿ ಹೋಗಲು ಸಾಧ್ಯವಾಗಿರಲಿಲ್ಲ. ಆ ಕಾಲದಲ್ಲಿ ಇಂದಿನಂತೆ ವಾಹನ ಸೌಕರ್ಯವೂ ಇರಲಿಲ್ಲ. ಕಾಲ್ನಡಿಗೆಯಾಗಲಿ ಕುದುರೆ ಸವಾರಿ ಮಾಡಿಯಾಗಲಿ ಹೋಗಬೇಕಿತ್ತು. 1849ರಲ್ಲಿ ಅವರು ಶಿವಾಜಿಯನ್ನು ಕುರಿತು ಒಂದು ಪವಾಡ ಬರೆದಿದ್ದರು. ಅದು ಅವರಿಗೆ ತೃಪ್ತಿ ನೀಡಲಿಲ್ಲ. ಕೊನೆಗೆ ರಾಯಗಢಕ್ಕೆ ಹೋಗುವ ಅವಕಾಶ ದೊರೆಯಿತು. ಅಲ್ಲಿ ಹೋದಾಗ ಅವರಿಗೆ ಸುತ್ತಲೂ ಗಿಡಗಂಟೆಗಳಿಂದ ತುಂಬಿದ ಒಂದು ಕಾಡೆಂಬಂತೆ ಅದು ಕಾಣಿಸಿತು. ಅಲ್ಲಿ ರಸ್ತೆಯೂ ಇರಲಿಲ್ಲ, ಯಾವುದೇ ವಸತಿಯೂ ಇಲ್ಲ. ಶಿವಾಜಿಯ ಸಮಾಧಿಗೆ ಪೂಜೆ ಮಾಡಲು 8-10 ದಿನಗಳ ಅವಧಿಯಲ್ಲಿ ಒಮ್ಮೆ ಪೂಜಾರಿ ಬರುತ್ತಾನೆಂಬ ಸುದ್ದಿ ಮಾತ್ರ ಅವರಿಗೆ ಗೊತ್ತಿತ್ತು. ಆದರೆ ಅವನು ಎಲ್ಲಿಂದ ಹೇಗೆ ಬರುತ್ತಾನೆಂಬ ಕಲ್ಪನೆಯಾಗಲಿಲ್ಲ. ಸುತ್ತಮುತ್ತಲಿನ ವಾತಾವರಣವನ್ನು ಸೂಕ್ಷ್ಮ ದೃಷ್ಟಿಯಿಂದ ನೋಡಿದಾಗ ಅಲ್ಲಿ ಸರಿಸುಮಾರು ದಿನಗಳಿಂದ ಯಾರೂ ಬಂದಿರಲಾರರು ಎಂದು ತೋರಿತು. ಆಗ ಅವರು ಇಡೀ ದಿಬ್ಬವನ್ನು ಸುತ್ತಾಡಿ ನೋಡಲು ಮನಸ್ಸು ಮಾಡಿದರು. ದ್ವಾರದೊಳಗೆ ಕಾಲಿಟ್ಟ ಕೂಡಲೇ ಗಂಗಾಸಾಗರ ಕೆರೆ, ವಿಚಾರ ವಿನಿಮಯದ ಸ್ಥಳ ಖಲ್ಬತ್ ಖಾನ, ಭಗ್ನವಾದ ಅರಮನೆ, ರಾಣಿಯವರ ಅರಮನೆ, ಸಚಿವಾಲಯ, ಪೇಟೆ ಬೀದಿ ಮೊದಲಾದವನ್ನು ಗುರುತಿಸಲು ಪ್ರಯತ್ನಿಸಿದರು. ಆದರೆ ಯಾವ ಸುಳಿವೂ ಸಿಗಲಿಲ್ಲ. ಸುತ್ತಲೂ ಅಲೆದಾಡಿ ಆಯಾಸಗೊಂಡು ಹಿಂದಿರುಗುವ ವಿಚಾರ ಮಾಡಿದಾಗ ಅವರಿಗೆ ದೂರದಲ್ಲಿ ಪೂರ್ವಕ್ಕೆ ಸ್ವಲ್ಪ ಅಚ್ಚುಕಟ್ಟಾಗಿ ಪೇರಿಸಲ್ಪಟ್ಟ ಕಲ್ಲುಗಳು ಕಂಡುಬಂದವು. ಜ್ಯೋತಿಬಾ ಓಡೋಡಿ ಅತ್ತ ಹೋದರು. ಅದೇ ಶಿವಾಜಿಯವರ ಸಮಾಧಿ ಎಂಬುದು ತಿಳಿಯಬಂತು. ಅದರ ದುಸ್ಥಿತಿಯನ್ನು ನೋಡಿದಾಗ ಅವರಿಗೆ ಸಂತಾಪವಾಯಿತು. ಹಿಂದೂ ಸ್ವರಾಜ್ಯದ ಒಡಿಪಾಯವನ್ನು ಹಾಕಿದ ವೀರಪುರುಷನ
ಸಮಾಧಿಯ ಶೋಚನೀಯ ಸ್ಥಿತಿಯನ್ನು ನೋಡಿ ಯಾರಿಗೆ ತಾನೇ ದುಃಖವಾಗುವುದಿಲ್ಲ. ಶಿವಾಜಿಯವರನ್ನು ನೆನೆದು ಅವರು ಚೆಲ್ಲಾಪಿಲ್ಲಿಯಾಗಿ ಸಮಾಧಿಯ ಮೇಲೆ ಹರಡಿದ್ದ ಕಲ್ಲುಗಳನ್ನು ಶೇಖರಿಸಿ ಹತ್ತಿರದಿಂದ ನೀರು ತಂದು ಅದನ್ನು ತೊಳೆದರು. ಕೋಟೆಯಲ್ಲಿ ಅರಳಿದ್ದ ಕಾಡು ಹೂಗಳಿಂದಲೇ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದರು. ಆ ವೇಳೆಗೆ ಸರಿಯಾಗಿ ಪೂಜಾರಿಯು ಅಲ್ಲಿಗೆ ಬಂದ. ಹತ್ತಿರದ ಹಳ್ಳಿಯೊಂದರಲ್ಲಿ ಅವನ ವಾಸ. ಸಮಾಧಿಯ ಬಳಿ ಹೋಗಿ ಅವನು ಸಮಾಧಿಯ ಸ್ವರೂಪದಲ್ಲಿ ಬದಲಾವಣೆಯಾಗಿರುವುದನ್ನು, ಅಲ್ಲಿಯೇ ಹತ್ತಿರ 4 ಜನರು ಕೂತಿರುವುದನ್ನು ಗಮನಿಸಿದ. ಈ ಜನರು ನಮ್ಮ ಜಾತಿಯವರಂತೆ ಕಾಣುವುದಿಲ್ಲ. ಅಂದ ಮೇಲೆ ಸಮಾಧಿಗೆ ಪೂಜೆ ಮಾಡಿದರಾದರೂ ಹೇಗೆ ಎಂದು ವಿಚಾರ ಮಾಡಿದ. ಅವನ ಮನಸ್ಸಿನಲ್ಲಿ ಅಡಗಿದ್ದ ಪಾಪಾತ್ಮ ಎಚ್ಚರಗೊಂಡ. ಪೂಜಾರಿಯು ನೇರ ಸಮಾಧಿಯ ಬಳಿಗೆ ಹೋಗಿ ಸಮಾಧಿಯ ಮೇಲಿಡಲಾಗಿದ್ದ ಹೂಗಳನ್ನು ಕಾಲಿನಿಂದ ಸರಿಸಿದ. ಅಲ್ಲಿ ಕುಳಿತಿದ್ದವರಿಗೂ ಉಗುಳು ಸೇವೆ ಮಾಡಿದ. ಇದರಿಂದ ಜ್ಯೋತಿಬಾ ಮಿತಿಮೀರಿ ಸಿಟ್ಟಾದರು. ಮರುಕ್ಷಣದಲ್ಲಿಯೇ ಸಂಯಮ ತಾಳಿ ಅವರು ಆ ಪೂಜಾರಿಯ ಜನ್ಮ ಜಾಲಾಡಿದರು. ಆಗ ಅವನಿಗೆ ಸ್ವಲ್ಪ ಎಚ್ಚರವಾಯಿತು. ಪುಣೆಗೆ ಹಿಂತಿರುಗಿ ಜ್ಯೋತಿಬಾ ಅವರು ಎಲ್ಲರಿಗೂ ಸಮಾಧಿಯ ದುಸ್ಥಿತಿಯನ್ನು ಕುರಿತು ವಿವರಿಸಿದರು. ಆಗ ಎಲ್ಲರಿಗೂ ತಮ್ಮ ಅಸಡ್ಡೆಯ ಅರಿವಾಯಿತು. ಇಂದು ರಾಯಗಢ ಹೊಸರೂಪ ತಾಳಿರುವುದಕ್ಕೆ ಜ್ಯೋತಿಬಾ ಅವರ ಪ್ರವಾಸವೇ ಮೂಲ ಕಾರಣವೆಂದರೆ ತಪ್ಪಾಗಲಾರದು. ಮೊದಲನೆಯ ಪುಸ್ತಕಾಲಯ 1852ರಲ್ಲಿ ಪುಣೆಯ ವೇತಾಳಪೇಟೆಯಲ್ಲಿ ಜ್ಯೋತಿಬಾ ಶಾಲೆ ಆರಂಭಿಸಿದಾಗ ಮಹಾರ ಮಾಂಗಾ ಜಾತಿಯ ಕೆಲವು ಹೆಣ್ಣು ಮಕ್ಕಳು ಶಾಲೆಗೆ ಬರಲಾರಂಭಿಸಿದರು. ಪಾಠಶಾಲೆಯಲ್ಲಿ ಹುಡುಗರೂ ಇರುತ್ತಿದ್ದರು. ಇವರು ಹುಡುಗರೊಂದಿಗೆ ಕುಳಿತುಕೊಳ್ಳಲು ಬಯಸಲಿಲ್ಲ. ಹೀಗಾಗಿ ಹೆಣ್ಣು ಮಕ್ಕಳಿಗಾಗಿಯೇ ಬೇರೆ ಹೊಸ ಪಾಠಶಾಲೆ ತೆರೆಯಲಾಯಿತು. ಇದರಿಂದಾಗಿ ವೇತಾಳಪೇಟೆಯಲ್ಲಿ 2 ಶಾಲೆಗಳಾದವು. ಅಸ್ಪೃಶ್ಯ ಬಾಲಕರಿಗೆ ಒಂದು, ಅಸ್ಪೃಶ್ಯ ಬಾಲಕಿಯರಿಗೆ ಮತ್ತೊಂದು. ಪಾಠಶಾಲೆಗಳು ಬೇರೆಯಾದ ಮೇಲೆ ವಿದ್ಯಾರ್ಥಿನಿಯರು ತಮಗಾಗಿ ಪುಸ್ತಕಾಲಯ ಆರಂಭಿಸಬೇಕೆಂದು ಕೇಳಿಕೊಂಡರು. ತಮ್ಮ ತನು ಮನ ಧನ ಎಲ್ಲವನ್ನೂ ಅರ್ಪಿಸಿ ಅಡ್ಡಿ ಆತಂಕಗಳನ್ನು ಬದಿಗೆ ಸರಿಸಿ ಜ್ಯೋತಿಬಾ ಪುಸ್ತಕಾಲಯವನ್ನು ಸ್ಥಾಪಿಸುವುದರಲ್ಲಿ ಯಶಸ್ವಿಯಾದರು. ಆ ಕಾಲದ ಸರ್ಕಾರಿ ಶಿಕ್ಷಣ ಮಂಡಳಿಯ ವರದಿಯಲ್ಲಿ ಇದರ ಬಗ್ಗೆ ಹೀಗೆ ಹೇಳಲಾಗಿದೆ: ಅಸ್ಪೃಶ್ಯರಿಗಾಗಿ ಮೊದಲನೇ ಪಾಠಶಾಲೆ ತೆರೆದ ಹೆಗ್ಗಳಿಕೆ ಜ್ಯೋತಿಬಾ ಅವರದ್ದಾಗಿದೆ. ಅಂತೆಯೇ ವಿದ್ಯಾರ್ಥಿನಿಯರಿಗೆ ಮೊದಲನೇ ಪುಸ್ತಕಾಲಯ ಸ್ಥಾಪಿಸಿದ ಶ್ರೇಯಸ್ಸು ಜ್ಯೋತಿಬಾ ಅವರಿಗೆ ಸಲ್ಲಬೇಕಾಗಿದೆ.